ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ನಿನ್ನೆ ನಡೆದಂತಹ ದಾಳಿಯ ಬಗ್ಗೆ ಕೇವಲ ಒಂದಷ್ಟು ಜನಕ್ಕೆ ಮಾತ್ರ ತಿಳಿದಿತ್ತು. ಯಾರಪ್ಪ ಅಂದ್ರೆ ಪ್ರಧಾನಿ ಮೋದಿ, ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಮತ್ತು ಭೂಸೇನೆ ಮುಖ್ಯಸ್ಥ ಬಿಪಿನ್ ರಾವತ್, ನೌಕಾಸೇನೆ ಮುಖ್ಯಸ್ಥ ಸುನಿಲ್ ಲಂಬಾ ಮತ್ತು ವಾಯುಸೇನೆ ಮುಖ್ಯಸ್ಥ ಬೀರೇಂದರ್ ಸಿಂಗ್ ಧನೋ, ಹಾಗೆ ಭಾರತೀಯ ಬಾಹ್ಯ ಬೇಹುಗಾರಿಕೆ ಸಂಸ್ಥೆ ರಾ ಮತ್ತು ಗುಪ್ತಚರ ದಳದ ಮುಖ್ಯಸ್ಥರಿಗಷ್ಟೇ ತಿಳಿತು. ಆದ್ರೆ ಸ್ವತಃ ರಕ್ಷಣಾ ಸಚಿವರಿಗೆ ಗೊತ್ತಿರಲಿಲ್ಲ, ನಿರ್ಮಲಾ ಸೀತಾರಾಮನ್ಗೆ ಈ ದಾಳಿಯ ಬಗ್ಗೆ ಗೊತ್ತಿರಲಿಲ್ಲ. ಅಷ್ಟೊಂದು ಸೀಕ್ರೆಟ್ ಆಗಿ ನಡೆದಿರುವಂತಹ ದಾಳಿ ಇದು. ಕೇವಲ ಒಂದಷ್ಟು ಜನಕ್ಕೆ ಮಾತ್ರ ಈ ಏರ್ ಸರ್ಜಿಕಲ್ ದಾಳಿಯ ಬಗ್ಗೆ ತಿಳಿದಿತ್ತು. ಕೇವಲ ಇವರಿಗಷ್ಟೇ ತಿಳಿದಿರುವಂತಹ ಮಾಹಿತಿ ಇದು. ಯಾರಪ್ಪ ಅಂದ್ರೆ ಮೋದಿ ಮತ್ತು ಅಜಿತ್ ದೋವಲ್ ಆಗಿರಬಹುದು. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ. ಅಷ್ಟೊಂದು ಸೀಕ್ರೆಟ್ ಪ್ಲಾನ್ ಅನ್ನ ಮಾಡಿಕೊಂಡು ನಿನ್ನೆ ಮಧ್ಯರಾತ್ರಿ ಅಂದ್ರೆ ಬೆಳಗಿನ ಜಾವ, ಮುಸುಕಿನ ಜಾವದಲ್ಲಿ ನಡೆಸಿರುವಂತಹ ಏರ್ ಸ್ಟ್ರೈಕ್ ಇದು. ಏನು ಊರವ್ರಿಗೆಲ್ಲ ಹೇಳ್ಕೊಬಂದು ಡಂಗೂರ ಸಾರಿ ಮಾಡಿದಂತಹ ಸ್ಟ್ರೈಕ್ ಅಲ್ಲ ಇದು. ಸ್ವತಃ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ಗೂ ಕೂಡ ಈ ಒಂದು ದಾಳಿಯ, ಸರ್ಜಿಕಲ್ ದಾಳಿಯ ಬಗ್ಗೆ ಗೊತ್ತಿರಲಿಲ್ಲ. ಕೇವಲ ಒಂದಷ್ಟು ಜನಕ್ಕೆ, ಅಜಿತ್ ದೋವಲ್ ಆಗಿರ್ಬೋದು, ಮೋದಿ ಅವರು, ಹೀಗೆ ಒಂದಷ್ಟು ಜನಕ್ಕೆ ಮಾತ್ರ ಗೊತ್ತಿತ್ತು ಈ ಒಂದು ಏರ್ ಸ್ಟ್ರೈಕ್ ಬಗ್ಗೆ. ಇಲ್ಲಿ ಅದೇ ಇಂಟ್ರೆಸ್ಟಿಂಗ್ ಅಂದ್ರೆ ಡಂಗೂರ ಸರ್ಕೊಂಡು ಮಾಡಿದ್ದಂಥದ್ದಲ್ಲ, ಅಲ್ಲೇ ಕೇಂದ್ರದಲ್ಲಿರುವಂತಹ ರಕ್ಷಣಾ ಸಚಿವರಿಗೆ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಗೊತ್ತಿರಲಿಲ್ಲ. ಇವಾಗ ಏರ್ ಸ್ಟ್ರೈಕ್ ಆಗ್ತಾ ಇದೆ, ಇಷ್ಟೊಂದೆಲ್ಲ ಪ್ಲಾನ್ ಆಗ್ತಾ ಇದೆ, ಈ ಒಂದು ಪಾಕ್ ಉಗ್ರರನ್ನ ಹೊಡೆದುರುಳಿಸೋಕೆ ನಮ್ಮ ಸೇನೆ ಹೋಗ್ತಾ ಇದೆ, ಸಜ್ಜಾಗಿದೆ, ಇಷ್ಟೆಲ್ಲ ತಯಾರಿಯನ್ನ ಮಾಡ್ಕೊಂಡಿದೀವಿ ಅಂತ ಸ್ವತಃ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ಗೂ ಗೊತ್ತಿರಲಿಲ್ಲ. ಅಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡಿ ನಿನ್ನೆ ಒಂದು ಏರ್ ಸ್ಟ್ರೈಕ್ ಅನ್ನ ಮಾಡಿ ಯಶಸ್ವಿಯಾಗಿ ನಮ್ಮ ಯೋಧರಿಗೆ ಒಂದು ಕಡ್ಡಿ ತರಚಿದ ಹಾಗೆ ಒಂದಷ್ಟು ಗಾಯಗಳು ಕೂಡ ಆಗಿಲ್ಲ. ಅಂತಹ ಒಂದು ಏರ್ ಸ್ಟ್ರೈಕ್ ಅನ್ನ ಪರ್ಫೆಕ್ಟ್ ಆಗಿ ಮುಗಿಸಿ ನಮ್ಮ ಯೋಧರು ವಾಪಸ್ ಆಗಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಪಾಕ್ ಉಗ್ರ ತಾಣಗಳ ಮೇಲೆ ಭಾರತ ಬಾಂಬ್ ದಾಳಿಯನ್ನು ನಡೆಸಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ಪಿಎಂ ಇಮ್ರಾನ್ ಖಾನ್ ಇವತ್ತು ನ್ಯೂಕ್ಲಿಯರ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ನ್ಯೂಕ್ಲಿಯರ್ ಕುರಿತು ಸಮಿತಿ ಸಭೆಯನ್ನ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ನಡೆಸ್ತಾರೆ. ಪಾಕ್ ಉಗ್ರ ತಾಣಗಳ ಮೇಲೆ ಭಾರತ ಬಾಂಬ್ ದಾಳಿಯನ್ನು ಮಾಡಿತ್ತು. ಆ ದಾಳಿಗೆ ಸಂಬಂಧಪಟ್ಟಂತೆ ಇಮ್ರಾನ್ ಖಾನ್ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ನ್ಯೂಕ್ಲಿಯರ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ನ್ಯೂಕ್ಲಿಯರ್ ಕುರಿತು ಸಮಿತಿ ಸಭೆಯನ್ನ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ನಡೆಸ್ತಾರಂತೆ. ಉಗ್ರ ತಾಣಗಳ ಮೇಲೆ ನಮ್ಮ ನಮ್ಮ ಯೋಧರು ಏನು ಏರ್ ಸ್ಟ್ರೈಕ್ ಮಾಡಿದ್ರು, ಆ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಪಾಕ್ ಪಿಎಂ ನಿಂದ ನ್ಯೂಕ್ಲಿಯರ್ ಸಭೆಯನ್ನ ನಡೆಸಲಾಗುತ್ತಂತೆ. ಏನ್ ಸಭೆ ನಡೆಸ್ತಾರೆ ಕಾದು ನೋಡ್ಬೇಕು, ಏನೆಲ್ಲ ಚರ್ಚೆಗಳಾಗುತ್ತೆ ಅಂತ. ನಿನ್ನೆ ನಡೆದಂತಹ ದಾಳಿಗೆ ಸಂಬಂಧಪಟ್ಟಂತೆ ಇವತ್ತು ಪಾಕ್ನಲ್ಲಿ 1 ಗಂಟೆಗೆ ನ್ಯೂಕ್ಲಿಯರ್ ಸಭೆಯನ್ನ ಪಾಕ್ ಪಿಎಂ ಇಮ್ರಾನ್ ಖಾನ್ ನಡೆಸ್ತಾ ಇದ್ದಾರಂತೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ.
ಪುಲ್ವಾಮಾದಲ್ಲಿ ಉಗ್ರ ನಿವಾಸದ ಮೇಲೆ ಈಗ ಎನ್ಐಎ ದಾಳಿಯನ್ನು ನಡೆಸಿದೆ. ಶ್ರೀನಗರದ 7 ಕಡೆಗಳಲ್ಲಿ ಏಕಾಏಕಿ ದಾಳಿಯನ್ನ ಎನ್ಐಎ ಟೀಮ್ ನಡೆಸಿದೆ. ಉಗ್ರರ ನಿವಾಸಗಳಲ್ಲಿ ತೀವ್ರ ಶೋಧ ಕಾರ್ಯಾಚರಣೆ ಕೂಡ ಸದ್ಯಕ್ಕೆ ನಡೀತಾ ಇದೆ. ಪುಲ್ವಾಮಾದಲ್ಲಿ ಉಗ್ರ ನಿವಾಸದ ಮೇಲೆ ಎನ್ಐಎ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ದಾಳಿಯನ್ನ ಮಾಡಿದೆ, ರೈಡ್ ಮಾಡಿದೆ. ಶ್ರೀನಗರದ 7 ಕಡೆ ಏಕಾಏಕಿ ದಾಳಿಯನ್ನ ಎನ್ಐಎ ಟೀಮ್ ನಡೆಸಿದೆ. ಈಗ ಪುಲ್ವಾಮಾದಲ್ಲಿ ಉಗ್ರ ನಿವಾಸದ ಮೇಲೆ ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ರೈಡ್ ಮಾಡಿದೆ. ಬಹುಶಃ ಪ್ರಿಕಾಕ್ಷನ್ ಮೆಥಡ್ಗೋಸ್ಕರ ಈ ರೈಡ್ ನಡೆದಿರಬಹುದು. ಇಷ್ಟು ದಿನ ಆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಶ್ರೀನಗರದ 7 ಕಡೆ ಏಕಾಏಕಿ ದಾಳಿಯನ್ನ ಎನ್ಐಎ ಟೀಮ್ ನಡೆಸಿದೆ. ಇನ್ನು 24 ಗಂಟೆಗಳಲ್ಲಿ ಬರೋಬ್ಬರಿ 7 ಸಲ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಈ ಪಾಕಿಸ್ತಾನ. ಗಡಿಯಲ್ಲಿ ಒಂದು ಕಡೆ ಸೇನೆ, ಮತ್ತೊಂದು ಕಡೆ ಪಾಕ್ ಸೇನೆಯಿಂದ ಗುಂಡಿನ ದಾಳಿ ನಡೆದಿದೆ. ಶೋಪಿಯಾನ್ನಲ್ಲಿ 2 ಉಗ್ರರನ್ನ ಈಗ ಸೇನೆ ಹೊಡೆದುರುಳಿಸಿದೆ. ಬೆಳಗ್ಗೆ 4:30ರಿಂದ ನಡೆದಿರೋ ಕಾರ್ಯಾಚರಣೆ ಇದು. ಇನ್ನು ಬಿಎಸ್ಎಫ್ ಭದ್ರತಾ ಪಡೆಗಳ ಜಂಟಿ ಕಾರ್ಯಾಚರಣೆ, ಒಟ್ಟಿಗೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಬಿಎಸ್ಎಫ್ ಮತ್ತು ಭದ್ರತಾ ಪಡೆಗಳು. ಶೋಪಿಯಾನ್ನಲ್ಲಿ ಇಂಟರ್ನೆಟ್ ಸೇವೆಯನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಇನ್ನು ಪಾಕಿಸ್ತಾನದ ಮೇಲೆ ನಮ್ಮ ಭಾರತದ ಏರ್ ಸ್ಟ್ರೈಕ್ಗೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಹೈ ಅಲರ್ಟ್ ಅನ್ನ ಭಾರತ ಘೋಷಣೆ ಮಾಡಿದೆ. ಈಗ ಪಂಜಾಬ್ ಆಗಿರ್ಬೋದು, ಗುಜರಾತ್, ದೆಹಲಿ, ಮಹಾರಾಷ್ಟ್ರ, ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಪಂಜಾಬ್ನ ಗಡಿಯ 5 ಜಿಲ್ಲೆಗಳು ಮತ್ತು ರಾಜಸ್ಥಾನದ ಕೆಲ ಗ್ರಾಮಗಳಲ್ಲಿ ಕಟ್ಟೆಚ್ಚರ ವಹಿಸೋದಕ್ಕೆ ಅಲರ್ಟ್ ಮಾಡಲಾಗಿದೆಯಂತೆ. ಎಲ್ಒಸಿಯ 5 ಕಿಲೋಮೀಟರ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ಸೇನೆಯ ಕಣ್ಗಾವಲು ಇದೆಯಂತೆ. ಪಾಕಿಸ್ತಾನದಲ್ಲಿ ಈಗ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬೇರೆ ಇನ್ನೊಂದು ಸಭೆಯನ್ನ ಇಟ್ಕೊಂಡಿದ್ದಾರೆ. ಬಾಲ್ಕೋಟ್, ಚಕೋಟಿ, ಮುಜಾಫರ್ಬಾದ್ಗಳಲ್ಲಿ ಜೈಷ್ ಉಗ್ರರ ಸದೆ ಬಡಿದ ಬಳಿಕ ಪಾಕಿಸ್ತಾನದಲ್ಲಿ ಈಗ ಸಭೆ ಮೇಲೆ ಸಭೆ ನಡೀತಾ ಇದೆ. ಪ್ರಧಾನಿ ಇಮ್ರಾನ್ ಖಾನ್ ಎನ್ಎಸ್ಸಿ ತುರ್ತು ಸಭೆಯನ್ನ ನಡೆಸಿದ್ರು. ಎಲ್ಲದಕ್ಕೂ ರೆಡಿ ಆಗಿರಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಇದಷ್ಟೇ ಅಲ್ಲ, ಈ ಬಗ್ಗೆ ಚರ್ಚೆಗೆ ಇವತ್ತು ಜಂಟಿ ಅಧಿವೇಶನವನ್ನ ಕೂಡ ಕರೆದಿದ್ದಾರಂತೆ. ವಿಪಕ್ಷಗಳಾದ ನವಾಜ್ ಶರೀಫ್ ಹಾಗೂ ಭುಟ್ಟೋ ಪಾರ್ಟಿಗಳು ಹಾಜರಾಗುತ್ತವಂತೆ ಒಂದು ಸಭೆಗೆ. ಇನ್ನು ಭಾರತ ದಾಳಿನೇ ಮಾಡಿಲ್ಲ, ಕೇವಲ ಖಾಲಿ ಸೈಟ್ಗಳಲ್ಲಿ ಬಾಂಬ್ಗಳನ್ನು ಹಾಕೋಗಿದೆ ಅಂತಲೇ ಹೇಳಿಕೆಯನ್ನ ಕೊಡ್ತಿದ್ದ ಪಾಕ್ ಮೇಜರ್ ಜನರಲ್ ಆಸಿಫ್ ಗಫೂರ್ ಇದೀಗ ಉಲ್ಟಾ ಹೊಡೆದಿದ್ದಾರೆ. ನಾವು ಭಾರತದ ಮೇಲೆ ದ್ವೇಷವನ್ನ ತೀರಿಸ್ಕೊಳ್ತೀವಿ, ಡೇಟ್ ಮತ್ತು ಪ್ಲೇಸ್ಗಾಗಿ ಕಾಯ್ತಾ ಇದ್ದೀವಿ, ಸರ್ಪ್ರೈಸ್ಗೆ ಕಾದ್ ನೋಡಿ ಅಂದಿದ್ದಾರಂತೆ. ಎಸ್, ಮುಂಚೆನೆ ಹೇಳ್ದಂಗೆ ಇವತ್ತು ಮಧ್ಯಾಹ್ನ ನ್ಯೂಕ್ಲಿಯರ್ ಸಭೆಯನ್ನ ಬೇರೆ ಇಮ್ರಾನ್ ಖಾನ್ ನಡೆಸ್ತಾ ಇದ್ದಾರೆ. ಪಾಕಿಸ್ತಾನದ ಪಿಎಂ ಇಮ್ರಾನ್ ಖಾನ್ ಬಾಲ್ಕೋಟ್ ಮತ್ತು ಚಕೋಟಿ, ಮುಜಾಫರ್ಬಾದ್ಗಳಲ್ಲಿ ಜೈಷ್ ಉಗ್ರರ ಸದೆ ಬಡಿದ ಬಳಿಕ ಸಭೆಗಳ ಮೇಲೆ ಸಭೆಯನ್ನ ನಡೆಸ್ತಾ ಇದೆ ಪಾಕ್. ಇನ್ನು ಪ್ರಧಾನಿ ಇಮ್ರಾನ್ ಖಾನ್ ಎನ್ಎಸ್ಸಿ ತುರ್ತು ಸಭೆಯನ್ನ ಕೂಡ ನಡೆಸಿದ್ರು. ಎಲ್ಲದಕ್ಕೂ ನೀವು ರೆಡಿ ಆಗಿರ್ಬೇಕು, ಅಲರ್ಟ್ ಆಗಿರ್ಬೇಕು ಅಂತ ತಿಳಿಸಿದಾರಂತೆ ಅಲ್ಲಿನ ಜನತೆಗೆ. ಅಲ್ಲದೆ ಈ ಬಗ್ಗೆ ಚರ್ಚೆಗೆ ಇವತ್ತು ಜಂಟಿ ಅಧಿವೇಶನ ಬೇರೆ ಕರೆದುಕೊಂಡಿದ್ದಾರೆ. ಎಲ್ಲಾ ಪಕ್ಷಗಳು ಅಂದ್ರೆ ಅಲ್ಲಿನ ವಿಪಕ್ಷಗಳು ಕೂಡ, ನವಾಜ್ ಶರೀಫ್ ಮತ್ತು ಭುಟ್ಟೋ ಪಾರ್ಟಿಗಳು ಕೂಡ ಹಾಜರಾಗುತ್ತವಂತೆ ಒಂದು ಸಭೆಗೆ. ನೆನ್ನೆ ಹೇಳ್ತಾ ಇದ್ರು ಮುಂಚೆ ದಾಳಿನೇ ಮಾಡಿಲ್ಲ ಅಂತ ಬಡಾಯಿ ಕೊಚ್ಕೊಳ್ತಿದ್ರು. ಅದಾದ್ಮೇಲೆ ಮಾಡಿದ್ದಾರೆ, ಎಲ್ಲೋ ಖಾಲಿ ಸೈಟ್ಗಳ ಮೇಲೆ ಬಾಂಬ್ ಹಾಕೊಂಡು ಹೋಗಿದ್ದಾರೆ, ನಮ್ಗೇನು ಆಗಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಂಥವ್ರು ಉಲ್ಟಾ ಹೊಡೆದಿದ್ದಾರೆ. ನಾವು ಭಾರತದ ಮೇಲೆ ದ್ವೇಷವನ್ನ ತೀರಿಸ್ಕೊಳ್ತೀವಿ, ಡೇಟ್ ಮತ್ತು ಪ್ಲೇಸ್ಗಾಗಿ ಕಾಯ್ತಾ ಇದೀವಿ ಅಷ್ಟೇ, ಸರ್ಪ್ರೈಸ್ ಇರುತ್ತೆ, ಕಾದ್ ನೋಡಿ ಅಂದಿದ್ದಾರಂತೆ.